ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಕಿಕ್ಕೇರಿ ಬ್ರಾಂಚ್ನ ಅಕೌಂಟೆನ್ಸಿಯಾದ ನಮ್ಮ ಮೇಡಮ್ ಅವರು ಸಹ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಗೌತಮ್ ಸರ್ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಬ್ಬರು ಶ್ರೀಕಾಂತ್ ಸರ್ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಿರ್ದೇಶಕರು ಬಂದಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ನಮ್ಮ ಕಿಕ್ಕೇರಿ ತಂಡಕ್ಕೆ ವಿವಿಧ ಗ್ರೂಪ್ ಆಫ್ ಕಂಪನಿಯಿಂದ ಮತ್ತು ಈ ಸಿಬ್ಬಂದಿ ವರ್ಗದ ಪರವಾಗಿ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ದಿನಾಂಕ 3 ಜುಲೈ 2026. ನಾವು ಈ ಒಂದು ತಿಂಗಳಿಂದ ನಾವು ತಾರಾ ಮೇಡಮ್ ಇದ್ದಾಗ, ಲತಾ ಮೇಡಮ್ ಇರುವಾಗ, ಪ್ರತಿಮಾ ಮೇಡಮ್ ಇದ್ದಾಗ ನಾವು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಪೂರಕವಾಗಿ ನಮ್ಮದು ಧನ್ಯವಾದ ನಿಂತಂಥವ್ರು ಕಾಂತಿ ಮಾಡಿ ಮೇಡಮ್ ಅವರು. ಆದರೆ ಅವರನ್ನು ಬಿಲೀವ್ ಮಾಡಿ ನಮ್ಮ ಜೊತೆ ತಾವು ಕೈ ಜೋಡಿಸೋ ಜೊತೆಗೆ ಇನ್ನೊಂದಿಷ್ಟು ಪ್ರತಿಭೆಗಳನ್ನ ನಮಗೆ ಕೊಟ್ಟರೆ ನಮ್ಮ ಸಂಸ್ಥೆ ಯಾವಾಗಲೂ ನಿಮಗೆ ಅಭಾಗಿರ್ತದೆ. ನೀವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಕಂಪನಿ ಗೌರವಿಸ್ತಾ ಇದೆ. ಇವತ್ತು ಒಂದಷ್ಟು ಬ್ರಾಂಚ್ಗಳಿಗೆ ನಮ್ಮ ಬೇರೆ ಬೇರೆ ಶಾಖೆಗಳಿದ್ರೆ ಹೋಗಿದೆ ಟೆನ್ಷನ್ಗೆ, ನಾವು ಹೇಗಪ್ಪ ಕಾಂಪಿಟೇಷನ್ ಕೊಡಬೇಕು, ಇವ್ರ ಜೊತೆ ಇಷ್ಟು ಸ್ಪೀಡಾಗಿ ಹೋಗ್ತಾ ಇದ್ರೆ ನಮ್ಮ ಕಿಕ್ಕೇರಿ ಪಕ್ಕದಲ್ಲಿ ಕೇರ್ ಮಾಡಿದೆ, ಅವರು ಸಹ ಸರಿ ನಿರ್ಣಯ ಮಾಡ್ತಾ ಇಲ್ಲ. ಒಂದು ದಿವಸ ನೀವು ಅವರ ನೀವು ಅಂತಾರೆ ಎಲ್ಲ ಬ್ರಾಂಚ್ಗಳು ಕಾರ್ಯವೈಖರಿನಲ್ಲಿ ತುಂಬ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ನೀವಿಟ್ಟಂತಹ ಈ ಕಂಪನಿ ಆ ಒಂದು ನಂಬಿಕೆ ನಾವು ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಪೂರಕವಾಗಿರೋದಕ್ಕೆ ಅನ್ನೋದಕ್ಕೆ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಹೇಗೆ ಬೇರೆ ಬೇರೆ ಬೆಳೆದಂಥ ದೊಡ್ಡ ಕಂಪನಿಗಳು ಎಲ್ಲ ರಾಜ್ಯ ವ್ಯಾಪ್ತಿನಲ್ಲಿ ಎಲ್ಲ ಮೇಜರ್ ಟೌನ್ಗಳಲ್ಲಿ ಹೇಗೆ ಶೋರೂಮ್ಗಳನ್ನ ಹೊಂದಿದ್ದಾರೋ ಹಾಗೆ ನಾವು ಸಹ ನಮ್ಮ ವಿವಿಧ ಅನ್ನೋದನ್ನು ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ನಾವು ಇನ್ನೊಂದು 2 ವರ್ಷದಲ್ಲಿ ಪಸರಿಸಬೇಕು ಅನ್ನೋದು ಮುಖ್ಯ ಉದ್ದೇಶ ಅಷ್ಟೇ. ನಾವು ಯಾವುದೇ ಸ್ಕೀಮನ್ನು ನಡೆಸೋರಲ್ಲ. ಈಗಾಗಲೇ ತಮಗೆ ಹೇಳಿದ್ದೀವಿ, ನಮ್ಮಲ್ಲಿ ಉದ್ಯೋಗಿ ಆಗಿಯೇ ಕೆಲಸ ಮಾಡಬೇಕಿಲ್ಲ. ನಮ್ಮಲ್ಲಿ ಯಾವುದೇ ಹಣದ ವಹಿವಾಟು ಆದರೂ ಅದು ದಾಖಲಾತಿ ಮೂಲಕ ನಡೀಬೇಕು, ವಿತ್ GST ಬಿಲ್ಲೇ ನಡೀಬೇಕು. ಯಾವುದನ್ನು ಬರೀ ಮಾತಲ್ಲಿ ನಾವು ನಡೆಸಲ್ಲ. ಈ ಏನು ಹೇಳ್ತೀವಿ ನಾವು ಬ್ಯಾಡ್ ಪ್ರಾಕ್ಟೀಸ್ ಅಂತ ಕರಿತೀವಿ, ಈ ಸ್ಕೀಮು ಲಾಟ್ರಿ ಅಂಥದಕ್ಕೆಲ್ಲ ನಮಗೆ ಆಸ್ಪದ ಇಲ್ಲ. ಮಧ್ಯವರ್ತಿಗಳಿಗೆ ಕಮಿಷನ್ ಏಜೆಂಟ್ಗಳಿಗೆ ನಮ್ಮಲ್ಲಿ ಆಸ್ಪದ ಇಲ್ಲ ಮಾಡಿ. ನೀವೇನು ನಮ್ಮನ್ನು ನಂಬಿದ್ದೀರಾ ಅದೇ ಥರ ಗ್ರಾಹಕರನ್ನು ನಾವು ಮಾತುಳಿಸ್ಕೋಬೇಕು, ಅದಂತೆ ಈ ಸಂಸ್ಥೆನ ಮುಂದುವರಿಸಬೇಕು ಅನ್ನೋದು ಮುಖ್ಯ ಉದ್ದೇಶ. ಅದರಲ್ಲಿ ನಾವು ನಮ್ಮೂರಿಗೆ ಈ ಕಿಕ್ಕೇರಿ ಭಾಗದಲ್ಲಿ ನಮ್ಮದೊಂದು ಮೆಗಾ ಶೋರೂಮ್ನ ಓಪನ್ ಮಾಡಬೇಕು ಅಂತೇಳಿ ನಾವು ನಿಮ್ಮನ್ನು ಕೇಳ್ಕೊಂಡಾಗ ನೀವೆಲ್ಲರೂ ನಮ್ಮಲ್ಲಿ ನಂಬಿಕೆ ಇಟ್ಟು ನಮ್ಮನ್ನು ಗೌರವಿಸಿ ನಮ್ಗೆ ಅವಕಾಶ ಕೊಟ್ಟು ಈ ನಮ್ಮ ಸಂಸ್ಥೆ ಕಟ್ಟಲಿಕ್ಕೆ ಇವತ್ತು ಈ ಕಂಪನಿಯ ಪಿಲ್ಲರ್ಗಳಾಗಿ ಹೊರ ಹೊಮ್ತಾ ಇದ್ದೀವಿ. ನಮಗೆ ಗೌರವ ಇದೆ ಅದ್ರ ಬಗ್ಗೆ. ಆದರೆ ಡೇ 1 ನಾವು ಹೇಳಿದ್ರು, ನಮ್ಮ ಗ್ರಾಹಕರು ಸಂಸ್ಥೆ ಎಲ್ಲಿದೆಯಾ ಅವ್ರ್ಯಾರು ಇವರು ಒಂದು ಅಧಿಕಾರಿಗಳು ನೋಡೋದೇ ಇಲ್ಲ. ಅವ್ರು ನೋಡೋದು ನಿಮ್ಗಳನ್ನ ಮಾತ್ರ. ನಮಗೆ ಸಂಸ್ಥೆ ಅಂತ ದೊಡ್ಡ ಕಂಪ್ನಿ ನಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಇನ್ನು ಒಂದು ಯಾಕಂದರೆ ಪ್ರತಿ ಕಂಪ್ನಿಯವರು ಮೋಸ ಮಾಡೋದು ಇದೇ ಥರ ಬಂದಿರ್ತಾರೆ. ಯಾರು ನಂಬಬೇಕೋ ಯಾರು ಬರಬೇಕು ಗೊತ್ತಿಲ್ಲ. ಲತಾ ಮೇಡಮ್ ಅಥವಾ ತಾನು ನಿಮ್ಮನ್ನು ನೋಡ್ಕೊಳ್ತಾ ಇದ್ದೀವಿ, ನೀವು ಗ್ಯಾರಂಟಿ ನಮಗೆ ಕೊಡ್ತಾರೆ. ಎಲ್ಲ ಕಡೆ ನಮಗೆ ಹಾಗೆ. ಆದರೆ ನಾವು ನೀವು ಇತ್ತಂತ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನಾವು ಮೊದಲನೇ ಹೇಳಿದ್ವಿ. ನಮ್ಮ ಸಂಸ್ಥೆಗಳು ನಂಬಿ ಅವರು ಹಣ ಕಟ್ಟುವಾಗ ಏನಾದರೂ ನಾವು ಒಂದು ಸೇವೆಗಳನ್ನ ಮಾಡಬೇಕು ಗ್ರಾಹಕರಿಗೂ ಸಮೇತ. ಬರೀ ಎಂಪ್ಲಾಯೀಸ್ಗೆ ಅಲ್ಲ, ಗ್ರಾಹಕರಿಗೂ ನಾವೇನಾದರೂ ಒಂದು ಆಕರ್ಷಕ ಏನಾದ್ರು ಒಂದು ಸೇವೆನ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಾಗ ಮೊದಲನೇದು ನಾವು ತಗೊಂಡಿದ್ದು ಡೆತ್ ಫಂಡ್ ಅಂತ ಅಂದ್ಕೊಂಡು ಪ್ರತಿ ಗ್ರಾಹಕರಿಗೆ ಏನಾದರೂ ಅಚಾನಕ್ಕಾಗಿ ಅವರು ಈ 24 ತಿಂಗಳಲ್ಲಿ ಪ್ರಾರಂಭದಿಂದ 24 ತಿಂಗಳಲ್ಲಿ ಏನಾದರೂ ದೈವದಿಂದ ಆದರೆ ಅಂತಹ ಕುಟುಂಬದ ನಾಮಿನಿಗೆ ಅವ್ರ ಮನೆ ಬಗ್ಗೆ ನಾವು ತಗೊಂಡು 25,000 ಸಹಾಯಧನ ಕೊಡ್ತೀವಿ. ಅದನ್ನು ಉಚಿತವಾಗಿ ಕೊಡ್ತೀವಿ. ಅದು 1 ಲಕ್ಷ ಗ್ರಾಹಕರಿರಲಿ 10 ಲಕ್ಷ ಇರಲಿ, ಎಲ್ಲರಿಗೂ ಕಾಮನ್ ಆ್ಯಂಡ್ ಯೂನಿಫಾರ್ಮ್ ಆಗಿರುತ್ತೆ. ಅದೇ ಥರ ನಮ್ಮ ಗ್ರಾಹಕರ ಮಕ್ಕಳನ್ನ ಅವರ ವಿದ್ಯಾಭ್ಯಾಸನ ಪ್ರೋತ್ಸಾಹ ಮಾಡೋದಕ್ಕೆ ನಾವು ಸಹಕಾರಿಯಾಗಲಿಕ್ಕೋಸ್ಕರ ನಾವು ವಿದ್ಯಾನಿಧಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ಅದು ಬ್ರಾಂಚ್ ಎಷ್ಟೇ ದೊಡ್ಡದಿರಲಿ ಅಥವಾ ಎಷ್ಟೇ ಚಿಕ್ಕದಿರಲಿ ನಾವು ಮಾತು ಕೊಟ್ಟಿದ್ದು ನಿಮಗೆ ಕನಿಷ್ಠ 2 ಮಕ್ಕಳಿಂದಲೇ ಸ್ಟಾರ್ಟ್ ಆಗಬೇಕು. ನಾಳೆ ಹೆಚ್ಚಾಗ್ಬೋದು, 10,000 ಜನ ಬರ್ಬೋದು, ಅವತ್ತು 10 ಮಕ್ಕಳವರೆಗೂ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರ ಪ್ರತಿಫಲವಾಗಿ ಇವತ್ತು ಮೊದಲನೇ ನಾವು ಇವತ್ತು ನಮ್ಮ ಗ್ರಾಹಕರ ಮಕ್ಕಳಿಗೆ ವಿದ್ಯಾನಿಧಿ ಕೊಡೋದಕ್ಕೆ ನಾವು ಇವತ್ತು ಸೇರಿದ್ದೀವಿ ಇವತ್ತು, ಆಯ್ತಲ್ಲ. ಸೊ ಹಾಗಾಗಿ ಇವತ್ತು ನಿಮ್ಮನ್ನು ಬಿಲೀವ್ ಮಾಡಿ, ನೀವು ನಮ್ಮನ್ನು ನಂಬಿದರೆ ಹಾಗೆ ಗ್ರಾಹಕರು ತಮ್ಮನ್ನು ನಂಬಿದ್ದಾರೆ. ಇದು ನಮ್ಮ ಸಂಸ್ಥೆ. ಇನ್ನು 2-3 ತಿಂಗಳು ನಾವು ಎಷ್ಟು ನಾವು ಏನು ದೊಡ್ಡದಾಗಿ ಬೆಳೀತಾ ಇದೆ, ಎಷ್ಟು ಜನಗಳಿಗೆ ಇದು ಅನುಕೂಲ ಆಗ್ತಾ ಇದೆ, ಎಷ್ಟು ಗ್ರಾಮೀಣದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಮುಂದೆ ಗ್ರಾಹಕರೇ ಹೇಳ್ತಾ ಹೋಗ್ತಾರೆ. ಅದ್ರ ಪೂರಕವಾಗಿ ನಮ್ಮನ್ನು ಬಿಲೀವ್ ಮಾಡಿ ನಮ್ಮ ಸಂಸ್ಥೆನ ಅಂದಾಜು 146 ದಿನ ಕಟ್ಟಿರ್ತಾರೆ. ಆ 146 ಜನ ಅನ್ನೋ ಸಮೇತ ನಾವು 2 ಮಕ್ಕಳು ಕೊಡೋಣ ಇವತ್ತು. ಆ 146 ಜನದ ಲಿಸ್ಟ್ ಇಲ್ಲಿದೆ. ಯಾವುದೇ ಗ್ರಾಹಕರು ಕೇಳಿದ್ರೆ ಅವ್ರಿಗೆ ಇದನ್ನು ತಪ್ಪಿಸೋ ಪ್ರಯತ್ನ ಮಾಡಿದ್ದಾವೆ. ಆ 146 ಜನದ ID ನಮ್ಮ ರಿಸಿಪ್ಟ್ ನಂಬರ್ ಇದರಲ್ಲಿದೆ. ಸೊ ಹಂಗಾಗಿ ಮೇಡಮ್ ನೀವು ಬನ್ನಿ, ಈ ಮನೆ ಮಾಲೀಕರು ಬನ್ನಿತಾವು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಅದೃಷ್ಟ ಶಾಲೆ ಯಾರಿದ್ದಾರೆ ಒಂದೊಂದ್ಸಲ ಓಪನ್ ಮಾಡೋಣ. ಬನ್ನಿತಾವು ಬನ್ನಿ, ಏನಿಲ್ಲ ಬನ್ನಿ ಮುಂದೆ ಬನ್ನಿ ತರ ಮೇಡಮ್, ಬನ್ನಿ ಗತ ಮಾಡಿ. ಹೀಗೆ ಮಿಕ್ಸ್ ಮಾಡಿ
ಯಾವ್ದಾದ್ರು ಒಂದು ಚೀಟಿ ಕೊಡೋದು ತೆಗೆದುಬಿಡು, ಮಿಕ್ಸ್ ಮಾಡಿ ಚೆನ್ನಾಗಿ. ಅದ್ರನ್ನ ಹೆಂಗೆ ಮಾಡಿ ಹೋಗಲು ಹಾಂ, ಮಿಕ್ಸ್ ಮಾಡಿ ಏನು ಪರವಾಗಿಲ್ಲ, ಹಾಕಿ ತಿರುಗಿಸಿ. ಇಲ್ಲ ಹೀಗೆ ಕೈ ಮಧ್ಯದಲ್ಲಿ ಹಾಕಿ ತೆಗಿರಿ. ಯಾವ್ದಾದ್ರು ಸರಿ. ನಿಮ್ಗೆ ಇಷ್ಟ ಒಂದು ಕಣ್ಣು ಮುಚ್ಕೊಂಡು ಏನು ತೊಂದರೆ ಇಲ್ಲ. ಓಕೆ, ಓಪನ್ ಮಾಡಿ. ರಶೀದಿ ಸಂಖ್ಯೆ 8356, ಸ್ವಾಮಿ ಗೋವಿಂದನಹಳ್ಳಿ. ಕಂಗ್ರಾಟ್ಸ್. ಸ್ವಾಮಿ ಅವರಿಗೆ ಕಂಗ್ರಾಚುಲೇಷನ್ಸ್. ನೀವು ಲತಾ ಮೇಡಮ್ನ ನಂಬಿ ಕಟ್ಟಿದ್ರಿ. ನಿಮ್ಮ ಮಗುವಿಗೆ 25,000 ನಾವು ನಗದಲ್ಲ ನಿಮ್ಮ ಮಗು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ದಯಮಾಡಿ ಅವ್ರಿಗೆ ಇದನ್ನು ವಿಷಯ ತಿಳಿಸಿ. ಸ್ವಾಮಿ ಅವರೇ, ನೀವು ನಿಮ್ಮ ಅಕೌಂಟ್ ಹಾಕಿ ನಮ್ಮ ಕಂಪ್ನಿ ತಲುಪಿಸಿದ್ರೆ ಕಂಪ್ನಿಗೆ ನಾವು ನಿಮಗೆ ಆರ್ಟಿಜಿಎಸ್ ಮಾಡ್ಕೊಡ್ತೀವಿ. ಓಕೆ, ಬನ್ನಿ ತರ ಮೇಡಮ್, ಮಿಕ್ಸ್ ಮಾಡಿ ನಿಮ್ಮ ಕೈಯಿಂದ ಒಂದು ಕೊಡಿ ಮೇಡಮ್. ಈ ಕಡೆ ನಿಂತ್ಕೊಳ್ಳಿ. ಸರಿ, ಹೇಳಿದ ತಕ್ಷಣ ಒಳ್ಳೆ ಮಾತಿಗೆ ಹಾಕಿದ್ದು ಸರ್. ಓಪನ್ ಮಾಡೋಣ. ಬಿಲ್ ನಂಬರ್ 8010, ಉಮೇಶ್ ಪಿ, ನಮ್ದು ಶೆಟ್ಟಿಬೀಡು. ಸೊ ಧಾರವಾಡ ಕಸ್ಟಮರ್ಗೆ ಉಮೇಶ್ ಅವರಿಗೆ ಅವರ ಮಗುವಿಗೆ ವಿದ್ಯಾನಿಧಿ ಅಂತೇಳಿ ಸಿಕ್ಕಿದೆ. ಇದು ಕೊನೆ ಅಲ್ಲ, ಇದು ಪ್ರಾರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಗ್ರಾಹಕರು ಜಾಸ್ತಿ ಆದಂಗೆ ನಾವು ವಿದ್ಯಾನಿಧಿ ಕೊಡ್ತೇವೆ, ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡೋಣ. ಸೊ ನಿಮ್ಮ ಕಣ್ಣು ಮುಂದೆ ಕ್ಯಾಂಡಿಡೇಟ್ ನಾವು ನಡೆಸಿದ್ವಿ. ನೀವು ಯಾವುದೇ ರಾಜಕೀಯ ಆಗಲಿ ಬೇಕಾದರೂ ಕೊಡಬೇಕು ಅಂತಿಲ್ಲ. ನೀವು ಇರೋರು ಇದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಓಕೆ, ಅಷ್ಟು ರಸೀದಿಲ್ಲಿದೆ. ಇದು ನಿಮಗೋಸ್ಕರ ತಂದಿದ್ದೀವಿ ನಾವು. ಸೊ ಕಂಗ್ರಾಚುಲೇಷನ್ ಬೋತ್ ಆಫ್ ಯಾರಿಗೆ, ಸ್ವಾಮಿ ಮತ್ತು ಉಮೇಶ್ ಅವ್ರಿಗೆ. ಒಳ್ಳೆಯದಾಗಲಿ, ನಿಮ್ಮ ಮಗುವಿನ ಭವಿಷ್ಯ ಚೆನ್ನಾಗಾಗಲಿ. ಹೀಗೆ ನಮ್ಮ ಸಂಸ್ಥೆ ಬಗ್ಗೆ ಒಂದಷ್ಟು ಜನಗಳಿಗೆ ಹೇಳಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ.